ಮೈಸೂರಿಗೆ ನನ್ನ ತವರು ಮನೆಗೆ. ಮೈಸೂರು ಆಲ್ವೇಸ್ ಮೈ ತವರು ಮನೆ. ನೋಡಿ ಗೈಸ್, ಶೂಟ್ಗೋಸ್ಕರ ಎಷ್ಟು ಬಟ್ಟೆ ತಂದಿದ್ದಾರೆ. ಇವತ್ತು ವಡೆ ಹಾಕ್ತಾ ಇರೋ ಎಫರ್ಟ್ಸ್ ನೋಡಿ ನನಗೆ ಅನಿಸ್ತಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತು ವಡೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಹಂಗೆ ಸ್ವಲ್ಪ ವಿಡಿಯೋಸು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ವಡೆ ಹಾಯ್ ವಡೆ. ಹಾಯ್ ವಡೆ, ವಾಟ್ಸ್ ಅಪ್? ಏನು ವಡೆ ಕೂದಲು ಸಕ್ಕತ್ತಾಗಿ ಕಲರ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ? ಚೇಂಜ್ ಬೇಕಾದ್ರೆ ಜನ ಚೇಂಜ್ ಕೇಳ್ತಾವ್ರೆ. ಆಯ್ತು, ನನ್ನ ಟೋನಲ್ಲಿ ಮಾತಾಡ್ಬೇಡ, ನಾರ್ಮಲ್ ಆಗಿ ಮಾತಾಡೋ. ವಾಟ್ಸ್ ಅಪ್ ವಡೆ? ಆರ್ ಯು ಎಕ್ಸೈಟೆಡ್ ಫಾರ್ ಟುಡೇ ವಡೆ? ಒಂದು ಒಳ್ಳೆ ಕಾನ್ಸೆಪ್ಟ್ ನ ಬಿಲ್ಡ್ ಮಾಡ್ಕೊಂಡು ಶೂಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಬೆಳಿಗ್ಗೆ ಎದ್ಬಿಟ್ಟು, ಯಾವತ್ತು ನಾನು ವೀಕೆಂಡ್ ಅಲ್ಲಿ ಇಷ್ಟು ಬೆಳಗ್ಗೆ ಎದ್ದವನಲ್ಲ, ಇವನ್ ಟ್ರಿಪ್ ಹೋಗ್ಬೇಕು ಅಂದ್ರೂ ಲೇಟ್ ಆಗಿ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ವಿ ಯಾವತ್ತೂ. ಬಟ್ ಇವತ್ತು ಆನ್ ಟೈಮ್ ಎದ್ಬಿಟ್ಟು ಹೋಗ್ತಾ ಇದೀವಿ. ಅದು ಮೈಸೂರಿಗೆ, ನನ್ನ ತವರು ಮನೆಗೆ. ಮೈಸೂರು ಆಲ್ವೇಸ್ ಮೈ ತವರು ಮನೆ. ಸೊ ಒಳ್ಳೊಳ್ಳೆ ಸ್ಪಾಟ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ನೋಡೋಣ, ಔಟ್ಪುಟ್ಟು ವೆಯ್ಟ್ ಮಾಡಿ ನೋಡಿ ಎಂಡಲ್ಲಿ. ಬೇಸಿಕ್ಲಿ ನಾವು ವಿಡಿಯೋಗೋಸ್ಕರ ಅಂತ ಮೈಸೂರ್ವರೆಗೂ ಹೋಗ್ತಾ ಇದ್ದೀವಿ. ನಾನು ಫುಲ್ ಸೀರೆ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ನೋಡೋ ವೈ, ಬಟ್ ಇಷ್ಟೊಂದು ಎಫರ್ಟ್ಸ್ ಹಾಕ್ತಾ ಇದ್ದೀವಿ, ನೋಡೋಣ ಹೆಂಗಾಗತ್ತೆ ಅಂತ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ನಂದನ್ ಅವ್ರನ್ನ ಇವಾಗ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದಾರೆ. ಅವ್ರನ್ನ ಪಿಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬಿಟ್ಟು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡಿರೋದಷ್ಟು ಆಗಿಬಿಟ್ರೆ ಸಾಕು. ನಾವಿವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಇಲ್ಲಿ ಬಂದಿದ್ದೀವಿ. ಬಿಡದಿ ತಟ್ಟೆ ಇಡ್ಲಿ. ಇವರೇ ನಂದನ್, ನಮ್ಮ ವಿಡಿಯೋಗ್ರಾಫರ್. ಹಾಯ್ ನಂದನ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ಬಿಟ್ಟು ಹೆಂಗೆ ಅನಿಸ್ತಾ ಇದೆ? ಚಳಿ ಆಗ್ತಾ ಇದೆ, ಕಾರಲ್ಲಿ ಎಸಿ ಕೂತಿದ್ದಲ್ಲ. ಹೋಗ್ತಾ ಇದೀವಿ. ತಟ್ಟೆ ಇಡ್ಲಿ, ಬೆಣ್ಣೆ ವಡೆ ತಗೊಂಡೆ. ಇವನು ರೈಸ್ ಬಾತು ಇಡ್ಲಿ ತಗೊಂಡು, ನಂದನ್ ಇಸ್ ಈಟಿಂಗ್ ರೈಸ್ ಬಾತ್. ಇಲ್ಲಿ ಒಂದು ಲೊಕೇಶನ್ ಸಿಕ್ತು ಮೈಸೂರಲ್ಲಿ. ವಡೆದು ಫ್ಯಾಷನ್ ಶೂಟ್ ಮಾಡೋಕ್ಕೆ ಇವಾಗ ಇಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಂದು ಲೊಕೇಶನ್ ಸಿಕ್ತು, ಬಿಗ್ ಅಪ್ ಕೆಫೆ ಅಂತ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಕ್ಯೂಟ್. ವಡೆ ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದ. ಪಾಪ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಇಬ್ಬರು. ನಾನಿಲ್ಲಿ ಕುತ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀನಿ. ನೋಡಿ, ಕಾರಲ್ಲಿ ರೂಮ್ ಮಾಡಿಕೊಂಡು ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡ ವಡೆ ಶೂಟ್ಗೋಸ್ಕರ. ನೋಡಿ ಎಷ್ಟು ಬಟ್ಟೆ. ನೋಡಿ ಗೈಸ್, ಶೂಟ್ಗೋಸ್ಕರ ಎಷ್ಟು ಬಟ್ಟೆ ತಂದಿದ್ದಾರೆ. ಇದೆಲ್ಲ ಪರ್ಚೇಸ್ ಮಾಡಿದ್ದಲ್ಲ, ಡ್ರೈ ಕ್ಲೀನಿಗೆ ಕೊಟ್ಟಿರೋದು, ಹಂಗೆ ಪ್ಯಾಕೆಟ್ ತಂದಿದ್ದಾನೆ. ಸೊ ನಾವು ಈಗಷ್ಟೇ ಚಾಮುಂಡಿ ಬೆಟ್ಟದಿಂದ ಶೂಟ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಸಿಲು ತುಂಬ ಇತ್ತು, ಜನನೂ ತುಂಬ ಇದ್ದರು. ಬಟ್ ಶೂಟ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಈಗ ನಾವು ಬೆಟ್ಟದಿಂದ ಇಳಿದು ಲಂಚ್ ಆರ್ಡರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲೇ ಲಂಚ್ ತಿನ್ನಕ್ಕೆ ಬಂದಿರೋದಿಲ್ಲ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನೂ ಸ್ವಲ್ಪ ಮಿಕ್ಕಿದೆ. ಸೊ ನಂಜನಗೂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವಾಗ ಆಲ್ರೆಡಿ 4 ಗಂಟೆ ಆಗಿದೆ. ಸೊ ಯೋಚನೆ ಮಾಡ್ತಿದ್ದೀವಿ ಏನು ಮಾಡಬೇಕು ಅಂತ. ತಿನ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ. ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದೆ. ಇವರಿಬ್ಬರು ಮೀಲ್ಸ್ ಆರ್ಡರ್ ಮಾಡಿದ್ರು. ಇವತ್ತು ವಡೆ ಹಾಕ್ತಾ ಇರೋ ಎಫರ್ಟ್ಸ್ ನೋಡಿ ನನಗೆ ಅನಿಸ್ತಿದೆ. ಇವಾಗ ನಾವು ನಂಜನಗೂಡಿಗೆ ಬಂದಿದ್ದೀವಿ. ಇಲ್ಲಿ ನೀರಲ್ಲಿ ಒಂದು ಶಾರ್ಟ್ ತೆಗಿತಾರೆ ನಂದನ್, ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ವಡೆ ನೀರೊಳಗಡೆ ಹೋಗಿ ಮುಳುಗ್ತಾನೆ. ಟವಲೆಲ್ಲ ಎತ್ಕೊಂಡು ಓಡಾಡ್ತಾ ಇದ್ದಾನೆ ಪಾಪ. ತಣ್ಣಗಿದೆ ನೀರು. ನೀರು ಡೌನ್ ಆದ್ರೆ ಮುಳುಗ್ಬಿಟ್ಟು ಬಾ. ಫುಲ್ ಕೂತ್ಕೊಳ್ಳಿ. ಓಕೆ, ಇಷ್ಟೇ. ಸ್ಲೋ ಮೋಷನ್ ಇರುತ್ತೆ. ರೆಡಿ, 1 2 3 ಆಕ್ಷನ್. ಬೆಂಗಳೂರಿಗೆ ಹೊರಡೋಷ್ಟೊತ್ತಿಗೆ ಫುಲ್ ಜೋರು ಮಳೆ ಶುರು ಆಯಿತು. ರೋಡೇ ಕಾಣಿಸ್ತಾ ಇರಲಿಲ್ಲ. ಇಟ್ ವಾಸ್ ಕ್ವೈಟ್ ಸ್ಕ್ಯಾರಿ ಆ್ಯಕ್ಚುಲಿ ನಮಗೆಲ್ಲರಿಗೂ. ಅದಾದಮೇಲೆ ವ್ಲಾಗ್ ಮಾಡೋದಂತೂ ನಿಲ್ಲಿಸ್ಬಿಟ್ಟೆ, ಬಿಕಾಸ್ ಐ ವಾಸ್ ಸೋ ಸ್ಕೇರ್ಡ್. ಎನಿವೇಸ್, ಎಲ್ಲರೂ ಸೇಫಾಗಿ ಮನೆಗೆ ತಲುಪಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.